ಹಾಯ್ ಗೈಸ್, ವೆಲ್ಕಮ್ ಟು ಸ್ಮೈಲಿ ಲಾಗ್. ಇವತ್ತು ನಾವು ಹೋಟೆಲ್ ಶೈಲಿಯ ಕೇಸರಿ ಬಾತನ್ನು ಯಾವ ರೀತಿಯಾಗಿ ಪರ್ಫೆಕ್ಟಾಗಿ ಮಾಡಬೇಕು ಅನ್ನೋದನ್ನು ನೋಡೋಣ. ಇವಾಗ ನಾನು ಒಂದು ಪಾತ್ರೆಗೆ 2 ಸ್ಪೂನ್ ತುಪ್ಪವನ್ನು ಹಾಕುತ್ತೇನೆ. ನೀವು ಜಾಸ್ತಿ ತುಪ್ಪವನ್ನು ಯೂಸ್ ಮಾಡೋದಾದರೆ ಜಾಸ್ತಿ ತುಪ್ಪವನ್ನು ಸೇರಿಸಿಕೊಳ್ಳಿ. ನಾನು ಆ ತುಪ್ಪದಲ್ಲಿ ಒಣ ದ್ರಾಕ್ಷಿಯನ್ನು ಚೆನ್ನಾಗಿ ಹುರಿದುಕೊಂಡು ಒಂದು ಪಾತ್ರೆಗೆ ತೆಗೆದುಕೊಳ್ಳುತ್ತೇನೆ. ಆಮೇಲೆ ಸ್ವಲ್ಪ ಬಾದಾಮನ್ನು ಸ್ವಲ್ಪ ಪ್ರಮಾಣದಲ್ಲಿ ಹುರಿದುಕೊಳ್ಳುತ್ತೇನೆ. ನೀವು ಗೋಡಂಬಿಯನ್ನು ಸಹ ಸೇರಿಸಿಕೊಳ್ಳಬಹುದು. ನಾನು ಇಲ್ಲಿ ಗೋಡಂಬಿಯನ್ನು ಸೇರಿಸುತ್ತಿಲ್ಲ. ಇವಾಗ ಆ ತುಪ್ಪದಲ್ಲಿ 2 ಕಪ್ ಆಗುವಷ್ಟು ಸಣ್ಣ ರವೆಯನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳುತ್ತೇನೆ. ಆ ರವೆಯನ್ನು ಚೆನ್ನಾಗಿ ಹುರಿದುಕೊಂಡ ಮೇಲೆ ಅದನ್ನು ಒಂದು ಪಾತ್ರೆಗೆ ತೆಗೆದುಕೊಳ್ಳುತ್ತೇನೆ. ಆಮೇಲೆ ನಾನು ಒಂದು ಪಾತ್ರೆಯನ್ನು ತೆಗೆದುಕೊಂಡು ಆ ಪಾತ್ರೆಗೆ 2 ಗ್ಲಾಸಿನಷ್ಟು ನೀರನ್ನು ಹಾಕಿಕೊಳ್ಳುತ್ತೇನೆ. ನೀರು ಸ್ವಲ್ಪ ಕುದಿಯಲು ಪ್ರಾರಂಭವಾದಾಗ ಅದಕ್ಕೆ ನಾನು ತುಪ್ಪದಲ್ಲಿ ಹುರಿದುಕೊಂಡ ರವೆಯನ್ನು ಹಾಕಿ ಚೆನ್ನಾಗಿ ಕುದಿಸುತ್ತೇನೆ. ಆಮೇಲೆ ಅದಕ್ಕೆ ನಾನು ಫುಡ್ ಕಲರನ್ನು ಸೇರಿಸುತ್ತೇನೆ. ಈಗ ಮತ್ತೆ ನಾನು ರವೆಯನ್ನು ಚೆನ್ನಾಗಿ ಕುದಿಸುತ್ತೇನೆ. ಚೆನ್ನಾಗಿ ರವೆಯು ಕುದಿಯಬೇಕು. ಆಗ ನಾನು ತುಪ್ಪದಲ್ಲಿ ಹುರಿದಂಥ ಡ್ರೈ ಫ್ರೂಟ್ಸನ್ನು ಸೇರಿಸಿಕೊಳ್ಳುತ್ತೇನೆ. ಇವಾಗ ನಾನು ಅದಕ್ಕೆ ಸಕ್ಕರೆಯನ್ನು ಸೇರಿಸುತ್ತೇನೆ. ಸಕ್ಕರೆ ಸೇರಿಸಿದ ಮೇಲೆ ಚೆನ್ನಾಗಿ ಅದನ್ನು ಕುದಿಯಲು ಬಿಡಬೇಕು. ಆಮೇಲೆ ಮತ್ತೆ ನಾನು ಅದಕ್ಕೆ ಅರ್ಧ ಕಪ್ಪಿನಷ್ಟು ಸಕ್ಕರೆಯನ್ನು ಸೇರಿಸುತ್ತೇನೆ. ನೀವು ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಸೇರಿಸಿಕೊಳ್ಳಬಹುದು. ಸಕ್ಕರೆಯನ್ನು ಸೇರಿಸಿಕೊಂಡು ಚೆನ್ನಾಗಿ ಅದನ್ನು ಹುರಿದುಕೊಳ್ಳಬೇಕು, ಚೆನ್ನಾಗಿ ಕುದಿಸಬೇಕು. ಅದು ಚೆನ್ನಾಗಿ ಕುದ್ದ ಮೇಲೆ ಅದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಬಿಡಬೇಕು. ಇವಾಗ ನಾನು ಅದಕ್ಕೆ 2 ಸ್ಪೂನಷ್ಟು ತುಪ್ಪವನ್ನು ಸೇರಿಸಿಕೊಳ್ಳುತ್ತೇನೆ. ನಿಮಗೆ ಎಷ್ಟು ಪ್ರಮಾಣದಲ್ಲಿ ತುಪ್ಪ ಬೇಕು ಅಷ್ಟು ಪ್ರಮಾಣದಲ್ಲಿ ತುಪ್ಪವನ್ನು ಸೇರಿಸಿಕೊಳ್ಳಬಹುದು. ಸೇರಿಸಿಕೊಂಡು ಮತ್ತೆ ನಾನು ಅದನ್ನು ಚೆನ್ನಾಗಿ ಕುದಿಸುತ್ತೇನೆ. ಇವಾಗ ನೋಡಿ, ಹೋಟೆಲ್ ಶೈಲಿಯ ಕೇಸರಿ ಬಾತ್ ರೆಡಿಯಾಗಿದೆ. ನೀವು ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ. ಹಾಗೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಇಂತಿ ನಿಮ್ಮ ಸ್ಮೈಲಿ ಕ್ವೀನ್.